ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಅದು ವ್ಯಾಲೆಂಟೈನ್ಸ್ ಡೇ. ಅಪ್ಪ ಐ ಲವ್ ಯು ಅಂತ ಅಂದ್ರೆ ಅದು ಫಾದರ್ಸ್ ಡೇ. ಅಮ್ಮ ಐ ಲವ್ ಯು ಅಂದ್ರೆ ಮದರ್ಸ್ ಡೇ. ಆದ್ರೆ ನೈಟ್ ಅಲ್ಲಿ ಕುಡಿಯೋ ಕುಡುಕರು ನಮ್ಗೂ ಒಂದು ಡೇ ಬೇಕು ಅಂತ ಸಭೆ ಮಾಡ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾವಂತೂ ಕುಡಿಯಲ್ಲ. ಅವ್ರೇನ್ ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ. ನಿಲ್ಸಮ್ಮ, ಎಲ್ಲಿಗೆ ಬಂದು ಏನ್ ಮಾಡ್ತಿದ್ಯಾ? ಇವತ್ತು ಕುಡುಕರು ದಿನಾಚರಣೆ. ಕುಡುಕರ ಬಗ್ಗೆ ಆಡಾಡೋದು, ಡ್ಯಾನ್ಸ್ ಇದ್ರೆ ಏನಾದ್ರು ಮಾಡು, ಅದನ್ನ ಬಿಟ್ಟು. ಓಕೆ ಓಕೆ, ಆಲ್ ರೈಟ್. ಹಾಯ್ ಹಾಯ್ ಹಾಯ್, ನಮಸ್ಕಾರ ನಮಸ್ಕಾರ. ಈ ಲವರ್ಸ್ ಡೇ, ಫ್ರೆಂಡ್ಸ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ, ಆ ಡೇ, ಈ ಡೇ, ಊ ಡೇ, ಐ ಡೇ, ಔ ಡೇ, ಅಮ್ ಡೇ, ಎಲ್ಲದಕ್ಕೂ ಡೇ ಇದೆ. ಆದ್ರೆ ಕುಡುಕ್ರಿಗೆ ಡೇ ಇದೆಯಾ? ಇಲ್ಲ. ಅದಕ್ಕೆ ಕುಡುಕ್ರೆಲ್ಲ ಸೇರ್ಕೊಂಡು ಕುಡುಕ್ರ ದಿನಾಚರಣೆ ಮಾಡ್ತಾ ಇದ್ದಾರೆ. ಅದನ್ನ ವೈನ್ ಟಿವಿಯಲ್ಲಿ ಡೈರೆಕ್ಟ್ ಆಗಿ ಶೋ ಮಾಡಕ್ಕೆ ನಾನು ಅಶ್ವಿನಿ ತೀರ್ಥಹಳ್ಳಿ ಬಂದಿದ್ದೀನಿ. ಕರೆಕ್ಟ್ ಆಗಿ 8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂದ್ರು. ಈಗ 7:59 ಆಯ್ತು. ಹಲೋ ಹಲೋ, ಮೈಕ್ ಟೆಸ್ಟ್ 1 2 3. ಕುಡುಕ್ರು ಅಂದ್ರೆ ಟೈಮ್ ಸೆನ್ಸ್, ಟೈಮ್ ಸೆನ್ಸ್ ಅಂದ್ರೆ ಕುಡುಕ್ರು. ಇವ್ರನ್ನ ಮೀರ್ಸಕ್ಕಾಗಲ್ಲ ಬಿಡಿ. ಆತ್ಮೀಯ ಕುಡುಕರೇ, ಸಪ್ಲೈಯರ್ಗಳೇ, ಬಾರ್ ಓನರ್ಗಳೇ, ಬಾಟಲ್ ಮ್ಯಾನುಫ್ಯಾಕ್ಚರ್ಗಳೇ, ಇವತ್ತು ಅಕ್ಟೋಬರ್ 19 ನಾವು ನಮ್ಮ ಚೀಕು ಸಂಘದಿಂದ ಕುಡುಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಘದ ಅಧ್ಯಕ್ಷರು ಆಗಿರುವಂತಹ ಬಾಟಲಕ್ಕಿ ಭಾಸ್ಕರ್ ರವರು, ಉಪಾಧ್ಯಕ್ಷರು ಆಗಿರುವಂತಹ ಹಿರಿಕುಡುಕ ಹರಿಪ್ರಸಾದ್ ಅವರು, ಹಾಗೆಯೇ ಕಾರ್ಯದರ್ಶಿಗಳು ಆಗಿರುವಂತಹ ಕರಿಂಚಿಲಿಂಗ ಕರಾಕು ಬೆಳ್ಳಿ ಅವರು ಆಗಮಿಸುತ್ತಿದ್ದಾರೆ. ದಯವಿಟ್ಟು ಮುಖ್ಯ ಅತಿಥಿಗಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಲೆಟ್ಸ್ ಪುಟ್ ಹ್ಯಾಂಡ್ಸ್ ಟುಗೆದರ್. ಮಜಾ ಭಾರತದ ವೇದಿಕೆಯಲ್ಲಿ ತೋಳಗಳು, ತೋಳಗಳ ಮಧ್ಯದಲ್ಲಿ ಸಿಂಹಗಳು. ಆರ್ಟಿಸ್ಟ್ ಎಲ್ಲ ಕಾಮಿಡಿಯ ಹೋಕುಳಿಗೆ ಸಿದ್ಧರಾಗಿದ್ರೆ ಈ 3 ಜನ ಎಣ್ಣೆಯ ಹೋಕುಳಿಗೆ ಸಿದ್ಧರಾಗಿದ್ರು. ಅಧ್ಯಕ್ಷ ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈಗ ಮೊದಲಿಗೆ ಪ್ರಾರ್ಥನೆ. ಶ್ರುತಿ ಸ್ವಲ್ಪ ಕೊಡಿ. ಎಣ್ಣೆ ಮೊದಲು ಎಣ್ಣೆ ಕೊನೆ, ಬೇರೆ ಏನು ಬೇಡ ಕಣೆ, ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ಎಣ್ಣೆ ಜೊತೆಗೆ. ಥ್ಯಾಂಕ್ ಯು. ಈಗ ಕಾರ್ಯಕ್ರಮನ ಉದ್ಘಾಟಿಸೋದಕ್ಕೂ ಮುಂಚೆ ನಮ್ಮ ಈ ಸಂಘದ ಹಿರಿತಲೆ, ಜನಕರು, ಸಂಸ್ಥಾಪಕರು ಆಗಿರುವಂತಹ ದಿವಂಗತ ಚಪ್ಪಾಳೆ ನಂದೀಶ್ ರವರು ನಮ್ಮನ್ನಗಲಿ ಇಂದಿಗೆ 2 ವರ್ಷ. ಅವರನ್ನ ಸ್ಮರಿಸುವುದು ನಮ್ಮ ಕರ್ತವ್ಯ. ದಯವಿಟ್ಟು ವೇದಿಕೆ ಮೇಲಿರುವ ಗಣ್ಯರು ಚಪ್ಪಾಳೆ ನಂದೀಶ್ ರವರ ಫೋಟೋಗೆ ದೀಪ ಹಚ್ಚಿ ಪುಷ್ಪಾರ್ಚನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆ. ಅಧ್ಯಕ್ಷರೇ, ನಿಮ್ ಕಷ್ಟ ನನಗೆ ಅರ್ಥ ಆಯ್ತು. ತಗೊಳ್ಳಿ, ಕೊಡಿ ಕೊಡಿ. ಹೊಟ್ಟೆ ಒಳಗೆ ಎಣ್ಣೆ ಹೋದ್ಮೇಲೆ ಈ ಎಣ್ಣೆ ದೀಪ ಹಚ್ಚಕ್ ಆಗೋತು. ಪಾಪಿಗಳು ಎಲ್ಲಾ ಕಡೆ ಕುಡಿಯೋದನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ಹೋರಾಟ ಮಾಡಿದ್ರೆ ಇವ್ರು ಕುಡ್ಕೊಂಡ್ರೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈಗ ಚಪ್ಪಾಳೆ ನಂದೀಶ್ ರವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಎಲ್ರು ಎದ್ದು ನಿಂತು 2 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ 90 ಹೊಡೆಯೋಣ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ದಯವಿಟ್ಟು ವೇದಿಕೆ ಮೇಲಿರುವ ಗಣ್ಯರು ಈ ಕಾರ್ಯಕ್ರಮನ ವಿಶೇಷವಾಗಿ ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅಧ್ಯಕ್ಷರೇ, ಏನಿದು ಎಲ್ಲ ಎಣ್ಣೆನು ಒಂದಕ್ಕೆ ಸುರಿದ್ರೆ ಕುಡಿಯೋದಾದ್ರೆ ಹೇಗೆ? ಜಸ್ಟ್ ಎ ಮಿನಿಟ್. ಗಣ್ಯರೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಈಗ ಮುಂದಿನ ಕಾರ್ಯಕ್ರಮ ಕುಡುಕರ ಮೇಲಿನ ವಿಶೇಷವಾದ ಕಾಳಜಿಯಿಂದ ನಮ್ಮ ಚೀಕು ಸಂಘ ಚೀಕೂಸ್ ಅನ್ನೋ ಆಪ್ ನ ತಯಾರು ಮಾಡಿದೀವಿ. ದಯವಿಟ್ಟು ವೇದಿಕೆ ಮೇಲಿರುವ ಗಣ್ಯರು ಈ ಆಪ್ ನ ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಬನ್ನಿ ಬನ್ನಿ ಬನ್ನಿ.
ಕೈ ಹಿಡ್ಕೊಳ್ಳಿ ಎಲ್ಲರೂ. ಆಪ್ ಅನ್ನು ಲೋಕಾರ್ಪಣೆ ಮಾಡಿದ ಗಣ್ಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಸನ್ಮಾನ ಮತ್ತು ಅವಾರ್ಡ್ ನೀಡೋ ಸಮಯ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕುಡುಕರಿಗೆ ವಿಶೇಷವಾದ 2 ಪ್ರಶಸ್ತಿಗಳನ್ನು ನೀಡ್ಕೊಂಡು ಬಂದಿದ್ದೇವೆ. ಮೊದಲನೇದಾಗಿ ಕುಡುಕರ ತಾಕತ್ತು. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವವರು ನಮ್ಮ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಹಿರಿ ಕುಡುಕ ಹರಿಪ್ರಸಾದ್ ಅವರು. ಇನ್ನೊಂದು ಪ್ರಶಸ್ತಿ ಬೆಸ್ಟ್ ಲೈಫ್ ಅಚೀವ್ಮೆಂಟ್. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವವರು ನಮ್ಮ ಈ ಒಂದು ಸಂಘದ ಕಾರ್ಯದರ್ಶಿಗಳು ಆಗಿರುವಂತಹ ಕರ್ಂಚಿಲಿಂಗ ಕರ್ರಾಕು ಬೆಳ್ಳಿ ಅವರು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವೇದಿಕೆ ಮೇಲಿರುವ ಅಧ್ಯಕ್ಷರು ಈ ಒಂದು ಇಬ್ಬರಿಗೆ ಸನ್ಮಾನ ಮಾಡಿ ಅವಾರ್ಡ್ ನ ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ನಮ್ಮ ಹಿರಿಕುಡುಕ ಹರಿಪ್ರಸಾದ್ ಅವರು ಕುಡುಕರಿಗೋಸ್ಕರ ನಶೆಯಿಂದ ಉಷೆ ಅಂದ್ರೆ ಎಣ್ಣೆಯಿಂದ ಬೆಳಕು ಅನ್ನೋ ಬುಕ್ ಅನ್ನ ಬರೆದಿದ್ದಾರೆ. ಅದನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಗಣ್ಯರಲ್ಲಿ ಕೇಳ್ಕೊಳ್ತಿದ್ದೇನೆ. ಬುಕ್ ಅನ್ನು ಲೋಕಾರ್ಪಣೆ ಮಾಡಿದಂತಹ ಗಣ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಹಿರಿಕುಡುಕ ಹರಿಪ್ರಸಾದ್ ಅವರಿಂದ ಒಂದೆರಡು ಹಿತನುಡಿಗಳು. ಎಲ್ರಿಗೂ ನಮಸ್ಕಾರ. ನಾನು ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವೆಲ್ಕಮ್ ಡ್ರಿಂಕ್ಸ್. ಸೂಪರ್ ಆಗಿದೆ. ಚಪ್ಪಾಳೆ. ಈಗ ಮೊದಲಿಗೆ ನಾನು ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎರಡು ಲೈನ್ ಹಾಡು ಹೇಳ್ಬಿಡ್ತೀನಿ. ಪ್ರಪಂಚನೇ ಒಂದು ರೌಂಡ್ ಹಾಕೊಂಬಂದ್ರು ಇಂಥ ಎಣ್ಣೆ ಸಿಗಕ್ಕಿಲ್ಲ. ಇದರ ಟೇಸ್ಟು ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟೇಸ್ಟ್ ಆಗೈತೆ ಈ ಎಣ್ಣೆ, ಶಾನೆ ಟೇಸ್ಟ್ ಆಗೈತೆ, ಶಾನೆ ಟಾಪ್ ಆಗೈತೆ ಈ ಎಣ್ಣೆ, ಶಾನೆ ಟಾಪ್ ಆಗೈತೆ. ಮುತ್ತು ರತ್ನ ಅವಳಾನು ಮಂಕೇನೆ ಇದರ ಕಿಕ್ಕ ಮುಂದೆ. ಡೌಟೇ ಇಲ್ಲ ಬುಡಿ, ಡೌಟೇ ಇಲ್ಲ ಬುಡಿ, ನಾನು ಇವತ್ತು ಫುಲ್ಲು ಟೈಟೆ. ಚಪ್ಪಾಳೆ. ಚಪ್ಪಾಳೆ. ಮೊದಲಿಗೆ ಕೌಸಲ್ಯಾ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಆಗ್ ಬಂದವನ್ ಯಾರು ಈಗ ಬಂದವನ್ ಯಾರು ಅಂತಾನ? ಇಬ್ರು ಒಂದೇ. ಮಜಾ ಭಾರತದಲ್ಲಿ ಇರ್ಬೇಕಾದ್ರೆ ಹುಡ್ಗಿರ್ನೆಲ್ಲ ಪಟಾಯಿಸ್ಕೊಳ್ಳೋ ಗೂಳಿ ಹಾಕ್ತೀನಿ ಅನ್ಕೊಂಡಿದ್ದೆ, ಆದ್ರೆ ಮನೆ ಮುಂದೆ ಕುತ್ಕೊಂಡು ರಂಗೋಲಿ ಹಾಕ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಎಲ್ಲ ರಿವರ್ಸ್ ಆಗ್ಬಿಟ್ಟು, ಎಲ್ಲ ರಿವರ್ಸ್ ಆಗೋಯ್ತು ಸರ್. ಹುಡುಗಿರ್ಗೆ ಮದ್ವೆ ಆಗೋಣಪ್ಪ ಅಂತ ಕರೆದ್ರೆ ಸಾಕು ಸರ್, 3 ಕಿಲೋಮೀಟರ್ ದೂರ ಓಡೋಗಿ ನಿಂತ್ಕೊಂತಾರೆ. ನೀವೇನಂತಿದ್ರಿ? ಜಗ್ಗಪ್ಪ ಅಂದ್ರೆ ರೊಮ್ಯಾಂಟಿಕ್ ಹೀರೋ, ರೊಮ್ಯಾಂಟಿಕ್ ಹೀರೋ ಅಂದ್ರೆ ಜಗ್ಗಪ್ಪ ಅಂತಿದ್ರಿ. ರೊಮ್ಯಾಂಟಿಕ್ ಹೀರೋ ಇರ್ಲಿ, ನಮ್ಮ ಮನೆ ಲೈಟ್ ಹಾಕಕ್ಕೂ ಒಂದ್ ಹುಡುಗಿ ಇಲ್ದಾರಂಗ ಆಗೋಯ್ತು ನನ್ನ ಬಾಳು. ಅಲ್ಲ ಕಣ, ನಿನ್ ಡವ್ ಸುಸು ಇರ್ಲಲ್ಲ? ಯಾರ ಸುಸ್ಸುನು ಇದ್ರು, ಜೊತೆಗೆ ರಚ್ಚು ಮೇಡಮು ಇದ್ರು. ಮಹಾಭಾರತ ಮುಗಿತಿದಂಗೆ ಅವ್ರ ಮನೆಗೆ ಅವ್ರು ಹೋದ್ರು, ಇವ್ರ ಮನೆಗೆ ಇವ್ರು ಹೋದ್ರು. ಈಗ ನಾನ್ ನೋಡಿಲ್ಲಿ ಅಲ್ಲ ಸರ್, ಇಲ್ಲಿ ಕೂತಿರೋ ಮಹಾನ್ ವ್ಯಕ್ತಿಗಳು ಏನಿರ್ತಿದ್ರು ಗೊತ್ತಾ? ಸುಸ್ಸು ಏನ್ ಖರ್ಚು ಮಾಡ್ತಾವಳ ಹುಡುಗನ್ಗೆ, ಏನ್ ಖರ್ಚು ಮಾಡ್ತಾವಳೆ ಅಂತಿದ್ರು. ಅವಳು 50 ರೂಪಾಯಿ ಖರ್ಚು ಮಾಡ್ಬಿಟ್ಟು 1000 ರೂಪಾಯಿ ಕಿತ್ಕೊ ಹೋಯ್ತಾಳೆ ಅಂತ ಯಾರ ಸರ್ ಗೊತ್ತಿತ್ತಿಲ್ಲಿ. ಈಗ ನನ್ನ ಬಾಳಲ್ಲಿ ಹುಡುಗಿನೂ ಇಲ್ಲ, ನನ್ನ ಬ್ಯಾಂಕ್ ಅಲ್ಲಿ ದುಡ್ಡು ಇಲ್ಲ, ಎಲ್ಲ ನಾಲ್ಗೆ ತಡ ಹೊರಿಸ್ತಾ. ಹೌದು, ಇದು ಒಂದು ಬದುಕು. ನನ್ನ ಬದುಕಿಗೆ ಲ್ಯಾಟ್ರಿ ಹೊಡಿಯ. ಅಲ್ಲ ಓಹೋ ಲ್ಯಾಗ್ ಮಂಜ ಅವರು ಏನ್ ಹೇಳಿ, ನಿಮ್ಮ 3ನೇ ಹೆಂಡತಿ 3ನೇ ಮಗೊಂದು ನಾಮಕರಣನ ಬ್ರಾಂಚ್ ಓಪನ್ ಮಾಡ್ತೀನಿ, ಬ್ರಾಂಚ್ ಓಪನ್ ಮಾಡ್ತೀನಿ ಅಂತ ಊರೆಲ್ಲ ಬ್ರಾಂಚ್ ಓಪನ್ ಮಾಡ್ಬಿಟ್ಟಿದ್ಯಲ್ಲಪ್ಪ. ಒಂದ್ ವಿಷಯ ಗೊತ್ತಾ, ನಮ್ ರಾಘುದು ನಾಳೆ ಸೀಮಂತ ಕಣಯ್ಯ. ರಾಘು ಹೆಂಡತಿದು ಸೀಮಂತ. ನೀನು ಬಂದ್ಬಿಡು, ನಾನು ಬರ್ತೀನಿ. ಓ ಸೀತಾರಾಮ್, ಓ ಜಗಪ್ಪ ಅವರು ಸರ್, ಇವನೊಬ್ನೇನೆ ಸರ್ ನನ್ನ ಏಳ್ಗೆನ ಬಯಸ್ತಿದ್ದವನು ಅಂದ್ರೆ ಇವನೊಬ್ನೇ. ನಾನಿವತ್ತು ಬೀದಿಲ್ ಬಂದು ನಿಂತಿದ್ದೀನಿ ಅನ್ನಕ್ಕೆ ಈ ನಾಯಿನೇ ಕಾರಣ ಸರ್.
ಸೀತಾರಾಮ್ ಗಾರು ಜಗಪ್ಪ ಏನ್ ಮಾಡ್ಕೊಂಡಿದ್ದೀರಾ? ನಾನು ಎಲ್ರಿಗೂ ಮದುವೆ ಮಾಡ್ತಿರ್ತೀನಿ. ಓ ಎಲ್ಲ ಮುಗಿಸ್ಬಿಟ್ಟು ಬ್ರೋ ಆಗ್ಬಿಟ್ಟೇನು? ಅಂದ್ರೆ ಮದುವೆ ಗಿದ್ವೆ ಮಾಡ್ಸೋದು. ಅದೇ 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 ಸೀತಾರಾಮ್, ನನ್ಗೆ 35 ವರ್ಷ ಆಯ್ತು. ಹೌದು. ಇನ್ನೂ ಒಂದು ಹುಡುಗಿ ಸಿಕ್ಕಿಲ್ಲ ಕಣಯ್ಯ ನನ್ಗೆ. ನಿನಗಿನ್ನೂ ಮದುವೆ ಆಗಿಲ್ವಾ? ಇಲ್ಲ. ಜಗ್ಗಪ್ಪ ಅಂದ್ರೆ ರೊಮ್ಯಾಂಟಿಕ್ ಹೀರೋ ಅಂದ್ರೆ ಜಗ್ಗಪ್ಪ ಅಂತಿದ್ರಲ್ಲ, ಜಗ್ಗಪ್ಪ ಅಂತಿದ್ರು. ಏನ್ ಮಾಡೋದು, ಯಾರು ಸಿಕ್ಲಿಲ್ಲ, ಎಲ್ಲ ಓಡಾಯ್ತಾರೆ. ಈಗ ಹೆಂಗಿದ್ರು ಮದುವೆ ಮಾಡಿಸ್ತೀಯಲ್ಲ, ಒಂದ್ ಹುಡುಗಿನ ನನ್ಗೆ ಸೆಟ್ ಮಾಡ್ಕೊಟ್ಬಿಡು. ಅದನ್ನ ಸೆಟ್ ಮಾಡ್ಕೊಡು ಅಂತ ಕೇಳ್ಬಾರ್ದು ಜಗ್ಗಪ್ಪ. ಮತ್ತೆ ಒಂದ್ ಹುಡುಗಿ ಸಂಬಂಧ ಹುಡ್ಕೊಡು ಅಂತ ಕೇಳಿದ. ಹಂಗ ಅಯ್ಯೋ ಡೈಲಾಗ್ ಹೇಳಿ ಹೇಳಿ ಅಭ್ಯಾಸ, ಅದಕ್ಕೆ ಹಂಗ ಅಂದ್ಬಿಟ್ಟೆ. ಸರಿ ಬಿಡು. ನಿನಗೆ ಇವಾಗ ಯಾವ ತರ ಹುಡುಗಿ ಬೇಕು? ಯಾವ ತರ ಹುಡುಗಿರವ್ರೆ? ತುಂಬಾ ಈಟ್ ಅಲ್ಲವನೇ. ಈಗ ಹುಡುಗಿಗೆ ಏನು ಗೊತ್ತಿಲ್ಲದೆ ನೀನೇ ಎಲ್ಲ ಹೇಳ್ಕೊಡು ಹುಡುಗಿ ಬೇಕಾ? ಹೇಳ್ಕೊಡಕ್ ನನಗೇನು ಗೊತ್ತು? ನಾನು ಹೇಳ್ಕೊಟ್ಟು ಕಳ್ಸ್ಲಾ? ಇಲ್ಲ ನಿನಗೆ ಎಲ್ಲ ಗೊತ್ತಿದ್ದು ಹುಡುಗಿಗೆ ಏನೋ ಗೊತ್ತಿಲ್ಲದೆ ಇರೋ ಹುಡುಗಿ ಬೇಕಾ? ಇಲ್ಲ ಇಬ್ರಿಗೂ ಸಮಾನವಾಗಿರೋ ಹುಡುಗಿ ಬೇಕಾ? ಈಗ 3 ಜನನು ಸಿಗಲ್ವಾ? ನನ್ನ ಮಗನೇ ನಿನಗೆ 30 ವರ್ಷ ಅಲ್ಲ 80 ವರ್ಷ ಆದ್ರೂ ಮದ್ವೆ ಆಗಲ್ಲ. ಹಿಂಗೆ ಅಂತರ್ ಪಿಚಾಚ್ ಆಗ್ಬಿಟ್ಟು ಸಾಹಿತ್ಯ. ಈ ಜಗ್ಗಪ್ಪು ನೇಮು ಫೇಮ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಕಣ್ರು. ಫೇಸ್ಬುಕ್ ಅಲ್ಲಿ ಅಣ್ಣ ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಹೇಳಿದ್ರೆ ಹುಡುಗಿರ ಚಿಂಗಲ್ ಚಿಂಗಲ್ ಅಂತ ಪೊಂಗಲ್ ಮಾಡ್ಕೊಂಡ್ ಲೈನ್ ಅಲ್ಲಿ ನಿಂತಿರ್ತಾರೆ. ಯೋಗ್ಯತೆಗೆ ನನ್ನ ಮೆಟ್ಟು ಏನ ನೀನ್ ಹಿಂಗ ಆಡ್ತಾರಕ್ಕೆ ಓವರ್ ಕಾನ್ಫಿಡೆಂಟ್ ಇರುತ್ತೆ ಕಣ. ಒಬ್ಬುಡ್ಗಿನೂ ಸಿಗ್ತಾ ಇಲ್ಲ. ನಿನ್ ಜೊತೆ ಇರೋರೆಲ್ಲ ಇಷ್ಟೊತ್ತಿಗೆ 3 ತೊಟ್ಲು ಕಟ್ತಾವ್ರೆ. ನೀನ್ ಯೋಗ್ಯತೆ ಒಬ್ಬುಡ್ಗಿಗೆ ತಾಳಿ ಕಟ್ಟಿದ್ಯೇನಾ? ಪಾಪ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಇಲ್ಲ ಕಣ, ನಿನಗೆ ಹೋಗಿತಾರ. ಅಯ್ಯೋ ಕಚಡ ಕದ್ರಿ ನನ್ ಮಗನೇ, ನಿನ್ ಜನ್ಮಕ್ಕೆ. ನಾನ್ ಫೀಲೇ ಆಗಿಲ್ಲ, ಸಾಂಗ್ ಹಾಕ್ಬಿಟ್ಟು ಫೀಲ್ ಮಾಡಿಸ್ತಾ ಇದೆಯಲ್ಲ ನೀನು. ನೀನು ಸುಮ್ನೆ ಇರಲ್ಲ, ಸಾಂಗ್ ಹಾಕ್ಬಿಡೋದು ಪ್ರಾಣ ತಿನ್ನಕ್ಕೆ. ನೋಡಿದ್ರಲ್ಲ ಮೇಡಮ್ ನನ್ನ ಪರಿಸ್ಥಿತಿ. ಇದೆಲ್ಲ ನೋಡಾದ್ರೂ ಸುಮ್ನೆ ಕೂತಿದ್ರಲ್ಲ. ನೀವಾದ್ರೂ ಒಂದ್ಸಲಿ ಏನಿಂಗ್ ತಾಳಿ ಕಟ್ಬೇಕು? ಆದ್ರೂ ಒಂದ್ಸಲಿ ಏನು ನೀವು ಬೇಡ, ನೀವಾದ್ರೂ ಒಂದ್ಸಲಿ ಜಗಪ್ಪ ನೀನು ನಂಬರ್ 1 ಕಾಮಿಡಿಯನ್ ಅಂತ ಹೇಳಿ ಮೇಡಮ್. ಹೇಳಿ ನೀವು ಒಂದ್ಸಲಿ. ಅರ್ಥ ಆಯ್ತು ಮೇಡಮ್. ನಾನು ಮಾತಾಡಿದ್ರೆ ಸಾಕು ಕೆಂಬಾಗ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇವರೆಲ್ಲ ಒಂದಾಗವ್ರೆ ಅಂತ ಅರ್ಥ ಆಯ್ತು ಅಲ್ಲ. ಮೋಡ ಕೂತಿದ್ರೆ ಮಳೆ ಬರುತ್ತೆ, ನೆಲ ಕೂತಿದ್ರೆ ನೀರ್ ಬರುತ್ತೆ. ಈ ಜಗ್ಗಪ್ಪನ್ಗೂ ಒಂದು ಟೈಮ್ ಬರುತ್ತೆ. ಜಗಪ್ಪ ನಿನ್ನ ಯೋಗ್ಯತೆಗೆ ತಕ್ಕಂತ ಒಂದು ಹುಡುಗಿ ಸಿಕ್ಬಿಟ್ಲು ಕಣ. ಏನು ನನಗೆ ಹುಡುಗಿ ಸಿಕ್ಬಿಟ್ಲಾ? ಸೀತಾರಾಮ್ ನನ್ ಹುಡುಗಿ ಸಿಕ್ಬಿಟ್ಲ. ಈಗ ನನಗೆ ಬೊಯ್ತಾ ಇದ್ದವ್ರಿಗೆಲ್ಲ ಚಿಟಿಕೆ ಹೊಡೆದು ಮಾತಾಡಿಸ್ತೀನಿ ಕಣ. ಚಿಟ್ಕೆ ಹೊಡೆದು ಯಾರಾದ್ರೂ ಮಾತಾಡ್ತಾರ? ಮತ್ತೆ ತೊಡೆ ತಟ್ಟೆ ಮಾತಾಡ್ತಾ. ಫಸ್ಟ್ ಈಗ ಹುಡುಗಿ ತೋರ್ಸು, ಆಮೇಲೆ ಇಬ್ರು ಕುತ್ಕೊಂಡ್ ತಟ್ಟಣ. ನಡಿ. 1 ನಿಮಿಷ ಈಗ. ಹಲೋ ಸೂರಿ ಬ್ರೋ, ಸಾಂಗ್ ಎಂತ ಹುಡುಗಿ ಸಿಕ್ಬಿಟ್ಲು. ಹುಡುಗಿ ಸಿಕ್ಕಿರ ಅರ್ಜೆಂಟ್ಗಳ ಜೊತೆ ಮಾತೇ ಆಡ್ಲಿಲ್ಲ, ನಾನು ಹಂಗೆ ಕರ್ಕೊಂಡು ಹೋಗ್ಬಿಟ್ಟೆ. ಹಲೋ, ಮದುವೆಗೆ ಹೇಳಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳಲ್ಲ. ಅರ್ಥ ಆಯ್ತಾ? ಓಕೆ. ಏನ್ ತಲೆ ಕೆಡಿಸ್ಕೊಬಿಡ, ಅವ್ರು ಮಾತಾಡಿಸ್ಲಿಲ್ಲ ಅಂತ. ಎಷ್ಟೋ ಹುಡುಗಿರು ನಾನು ಸಿಗ್ಲಿಲ್ಲ ಅಂತ ಗೋಳ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಕೂತಿರೋರು. ದಯವಿಟ್ಟು ಸೂಸೈಡ್ ಮಾತ್ರ ಮಾಡ್ಕೊಳಕ್ ಹೋಗ್ಬಿಡಿ. ಚಿನ್ನ, ನಮ್ಮ ಮನೆ ಹೆಂಗಿದೆ? ಸಖತ್ತಾಗಿದೆ ಮಾವ. ಸಖತ್ತಾಗಿದೆ ಮಾವ. ಏನ ವಯಸ್ಸು ಹಂಗಿದೆ? ನಿನ್ ಯೋಗ್ಯತೆಗೆ ಅಂತ ಹುಡುಗಿ ಸಿಗ್ತಾಳೆ? ಇದು ಸ್ವಂತ ಮನೆನಾ ಬಾಡಿಗೆ ಮನೆನಾ ಮಾವ? ನೀ ನನ್ ಜೊತೆಗೆ ಮಾತಾಡ್ತಾ ಇದೆಯಲ್ಲ, ಪಕ್ಕದ ಮನೆ ಬೀದಿ ಒಂದ್ ಜೊತೆಗೆ ಮಾತಾಡ್ತಾ ಇದ್ಯಾ? ಮೆಲ್ಲ ಮಾತಾಡೋ. ನೀನ್ ಜೊತೆನೆ ಮಾತಾಡ್ತಾ ಇದೀನಿ ಮಾವ. ಹೊಡೆದು ಮಾತಾಡಿಸ್ತಾಳಲ್ಲ. ಅಮ್ಮ, ನೀ ನನ್ಗೆ ಮಾವ ಅಂತ ಕರೆಯಕ್ ಹೋಗ್ಬೇಡ. ಇನ್ನೇನಂತ ಕರಿಬೇಕು ಮಾವ? ಪ್ರೀತಿಯಿಂದ ಏನು ಅಂದ್ರೆ ಅಂತ ಕರಿ. ಏನು ಅಂದ್ರೆ ಕರೆದ್ರ
ಏನಪ್ಪ ಕರೆದ್ರಾ? ಸರಿ ಇಲ್ಲ ಇವಳು ಹೊಸ್ದಾಗ್ ಮದ್ವೆ ಆಗಿದ್ಲು ಜೋರಾಗಿ ಕೂಗಿದ್ಲಲ್ಲ ನಿಮ್ಗೆ ಹಂಗೆ ಕೇಳಿಸ್ಬಿಟ್ಟಿದೆ ಬೇಜಾರ್ ಮಾಡ್ಕೊಬೇಡಿ. ಇವಳು ಇಲ್ಲಿ ಕೂಗಿದ್ದು ನಮ್ಮನೆ 3ನೇ ಕ್ಲಾಸ್ 3ನೇ ಫ್ಲೋರಿಗೆ ಕೇಳಿಸ್ಬಿಟ್ಟ. ಅಂದ್ರು ಜಗಪ್ಪ ನಿನ್ನ ಹೆಂಡತಿ ಸಕ್ಕತ್ತಾಗಿದ್ದಾಳೆ. ಇವನ್ನೇ ನೋಡ್ತೀರಾ ಕಂಜಸ್ ನನ್ ಮಗ ಎಲ್ಲರಿಗೂ ಬೈಕ್ ಓಡಾಡ್ತಾನೆ.